ಬಿಗ್ ಬಾಸ್ನಲ್ಲಿ ಆತ್ಮೀಯರಾಗಿ ಆಚೆ ಬಂದ ಮೇಲೂ ಕೂಡ ಒಂದು ಆಲ್ಬಮ್ ಸಾಂಗ್ನಲ್ಲಿ ನಟಿಸಿದಂತಹ ಸ್ಪಂದನ ಮತ್ತು ಧನುಷ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲೇದಾಗಿ ಸ್ಪಂದನ ಅವರೇ, ಜಿನುಗೋ ಮಳೆ, ಬಿಗ್ ಬಾಸಲ್ಲಿ ಕೂಡ ಸಾಕಷ್ಟು ಆತ್ಮೀಯತೆಯಿಂದ ಇದ್ರಿ, ಫ್ರೆಂಡ್ ಆಗಿದ್ರಿ, ಅಣ್ಣನ ರೀತಿ ಟ್ರೀಟ್ ಮಾಡ್ತಾಯಿದ್ರಿ. ಸೊ ಇವಾಗ ಮತ್ತೆ ಹೊರಗೆ ಬಂದ ಮೇಲೂ ಕೂಡ ನಿಮ್ಮ ಒಂದು ಬಾಂಡಿಂಗ್ ಕಂಟಿನ್ಯೂ ಆಗಿದೆ, ಅದು ಜಿನುಗೋ ಮಳೆ ಮೂಲಕ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ಧನುಷ್ ಗೊತ್ತಿದ್ದರು ಆ್ಯಂಡ್ ಆದಮೇಲೂ ಒಂದು ಸಾಂಗ್ಗೆ ಕೊಲ್ಯಾಬ್ರೇಟ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಮೇನ್ ರೀಸನ್ ಏನು ಅಂದರೆ ಈ ಸಾಂಗ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಅವಿನಾಶ್ ಅವರು ಆ್ಯಂಡ್ ದ ಟೀಮ್, ಯೂನಿಕಾರ್ನ್ ಟೀಮ್. ಅವರು ಹೇಳಿದ ರೀತಿ ನನಗೆ ಏನು ಪ್ರಾಜೆಕ್ಟ್ ಅಂತ ಅವ್ರು ಹೇಳಿದ ರೀತಿ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಹೇಳಿದ ರೀತಿ ಆಯಿತು, ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅವರೆಲ್ಲರೂ ಸಿನಿಮಾಗಳಲ್ಲಿ ಮಾಡಿದ್ದಾರೆ, ದೊಡ್ಡವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ನಾವು ನೋಡಿ ಕಲಿತೀವಿ ಅಂತ ಹೇಳ್ತೀವಲ್ಲ, ನಮ್ಮ ಡೈರೆಕ್ಟರ್ ಕೂಡ ಉಪೇಂದ್ರ ಸರ್ ಅವರಿಗೆ ಡೈರೆಕ್ಷನ್ ಟೀಮಲ್ಲಿ ಅಸಿಸ್ಟ್ ಮಾಡಿದರು. ಆ್ಯಂಡ್ ನಮ್ಮ ಟೀಮಲ್ಲಿರೋರು ವಿಕ್ರಾಂತ್ ರೋಣಾಗೆ VFX ಆಗಿರ್ಬೋದು, ಒಂದಷ್ಟು ಟೀಮ್ಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಹತ್ತಿರದಿಂದ ನೋಡಿ ಕಲ್ತಿದ್ದಾರೆ ಅನ್ನೋ ನಂಬಿಕೆ ಇತ್ತು. ಸೊ ಅದಕ್ಕೆ ನಾನು ಎಸ್ ಅಂದಿದ್ದು. ಆ್ಯಂಡ್ ಇವತ್ತು ನಾನು ವೀಡಿಯೋ ಸಾಂಗ್ ಫುಲ್ ನೋಡಿ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಅಂಕಿತಾ ಆ್ಯಂಡ್ ಅವಿನಾಶ್ ಸರ್ ಆ್ಯಂಡ್ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್, ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಸುದೀಪ್ ಸರ್ ಕೂಡ ಇದಕ್ಕೆ ಒಂದು ಬ್ಲೆಸ್ಸಿಂಗ್ ಮಾಡಿದ್ದು, ಫಸ್ಟ್ ಅವರೇ ಸಾಂಗ್ನ ನೋಡಿ ಬ್ಲೆಸ್ಸಿಂಗ್ ಮಾಡಿದ್ದಾರೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ನಾನು ಸ್ವಲ್ಪ ಲೇಟಾಗಿ ಹೊರಟೋಗ್ಬಿಟ್ಟೆ ಆ ವಿಡಿಯೋ ತೊಗೊಳ್ಬೇಕಾದ್ರೆ ಸುದೀಪ್ ಸರ್ ಹತ್ರ. ಅಂದರೂ ನನ್ನ ಹೆಸರನ್ನು ಅವರು ವೀಡಿಯೋಲಿ ಮೆನ್ಷನ್ ಮಾಡಿದರು, ಅದು ಅವರ ದೊಡ್ಡ ಗುಣ. ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ಯಾರು ಹೊಸಬ್ರಿಗೆ ಇಷ್ಟು ಪ್ರೋತ್ಸಾಹ ಕೊಡ್ತಾರೆ, ಮಾಡಿ ಅಂತ ಹೇಳ್ತಾರೆ. ಯಾಕೆಂದರೆ ನಿನ್ನೆ ನಾವು ಅವ್ರನ್ನ ಮಾತಾಡಿಸಿದಾಗಲೂ ಅಷ್ಟೇ, ಮಾಡಬೇಕು, ದೊಡ್ಡದು ಚಿಕ್ಕದು ಅದೆಲ್ಲ ಮಾಡಬೇಡಿ. ಎಲ್ಲ ನೀವು ಆರ್ಟಿಸ್ಟಾಗಿ ಇಲ್ಲಿ ಬಂದಿದ್ದೀರಾ ಅಂದರೆ ನಿಮಗೆ ಆ ಕೆಪಾಸಿಟಿ ಇದೆ, ನೀವು ಡೈರೆಕ್ಟ್ ಮಾಡ್ಬೋದು, ನೀವು ಆ್ಯಕ್ಟ್ ಮಾಡ್ಬೋದು, ನೀವು ಇನ್ನೇನೋ ಎಲ್ಲ ಮಾಡ್ಬೋದು, ಆ ಕೆಪಬಿಲಿಟಿ ನಿಮಗಿದೆ ಅಂತ ಅಷ್ಟು ಪ್ರೋತ್ಸಾಹ ನೀಡಿದರು. ಐ ಥಿಂಕ್ ಹೊಸಬ್ರಿಗೆ ಯಾರೂ ಅಷ್ಟು ಪ್ರೋತ್ಸಾಹ ಕೊಡಲ್ಲ ಅನಿಸುತ್ತೆ. ವಿ ಆರ್ ಬ್ಲೆಸ್ಡ್, ನಮ್ಮ ಇಂಡಸ್ಟ್ರಿಯಲ್ಲಿ ಸುದೀಪ್ ಸರ್ ಇದ್ದಾರೆ ಅಂತ. ಬಿಗ್ ಬಾಸ್ ಟೈಮ್ ಆಗಿರ್ಬೋದು, ಆವಾಗಲೂ ಪ್ರತಿ ವಾರ ಬಂದು ನಮಗಷ್ಟು ಇದು ಏನು ಎನ್ಕರೇಜ್ಮೆಂಟ್ ಆಗಿರ್ಬೋದು ಹೆಲ್ಪ್ ಮಾಡ್ತಿದ್ರು. ಸೊ ಇವಾಗಲೂ ಹಾಗೇ ಆಲ್ಬಮ್ ಸಾಂಗು ಕೊಡಿದ್ದಾರೆ. ಸೊ ಥ್ಯಾಂಕ್ ಯು ಸುದೀಪ್ ಸರ್ ಆ್ಯಂಡ್ ಅಶ್ವಿನಿ ಮ್ಯಾಮ್. PRK ಆಡಿಯೋಲಿ ನಮ್ಮ ಸಾಂಗ್ ರಿಲೀಸ್ ಆಗ್ತಿರೋದು. ಸಾಂಗ್ ನೋಡಿದ ತಕ್ಷಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಐ ಥಿಂಕ್ ಆ ಕಾನ್ಫಿಡೆನ್ಸ್ಗೆ, ನಂಬಿಕೆಗೆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಆ್ಯಂಡ್ PRK ಆಡಿಯೋ. ಟೀಚರಮ್ಮ ಆಗಿ ಫಸ್ಟ್ ಹೌದು, ಟೀಚರ್ ಆಗಿ ಮಾಡಿದ್ದು. ಆ್ಯಂಡ್ ನಾವು ಮೂಡಿಗೆರೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಶೂಟ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಕ್ಕಳ ಜೊತೆ ಎಲ್ಲ. ಆ್ಯಂಡ್ ಎಲ್ಲರಿಗೂ ಗೊತ್ತು ನನಗೆ ಸ್ಯಾರಿ ಹಾಕ್ಕೊಳ್ಳೋಕ್ಕಾಗಲಿ ಅಥವಾ ಸ್ಯಾರಿಯಲ್ಲಿ ಡ್ರೆಸ್ಅಪ್ ಮಾಡ್ಕೊಳ್ಳೋಕೆ ತುಂಬ ಇಷ್ಟ ಅಂತ. ಎಂಟೈರ್ ಸಾಂಗ್ ನಾನು ಸ್ಯಾರಿಯಲ್ಲೇ ಕಾಣಿಸ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡಿ. ಅಂದರೆ ಚಿಕ್ಕ ಮಕ್ಕಳನ್ನೆಲ್ಲ ಒಂದು ಸ್ವಲ್ಪ ಇದನ್ನು ಮಾಡ್ಬೇಕಂದ್ರೆ ಇರುತ್ತೆ, ಒಬ್ಬರು ಇಬ್ಬರನ್ನ ಮೇಂಟೈನ್ ಮಾಡೋದೇ ಕಷ್ಟ. ಸುಮಾರು ಕ್ಲಾಸನ್ನು ಮೇಂಟೈನ್ ಮಾಡೋಕ್ಕಾಯ್ತು. ಅವಾಗ ಏನು ಅನಿಸ್ತಾಯಿತ್ತು ಹುಡುಗರ ಜೊತೆಗೆಲ್ಲ? ಹೌದು, ಅಂದರೆ ನಾನು ಆಗಲೇ ಹೇಳ್ದಂಗೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಶೂಟ್ ಮಾಡಿದ್ದು. ಐ ಥಿಂಕ್ ಆ ಮಕ್ಕಳಲ್ಲಿ ಎಷ್ಟು ಇನ್ನೋಸೆನ್ಸ್ ಇತ್ತು ಅಂದರೆ ಅವರು ತುಂಬ ಚೆನ್ನಾಗಿತ್ತು. ಅಂದರೆ ನಮಗೇನು ಕಷ್ಟನೇ ಆಗಲಿಲ್ಲ. ಇಲ್ಲಿ ಕೂತ್ಕೊಳ್ಳಿ ಶೂಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಕೂತ್ಕೊಂಡು ನಮ್ಮ ಜೊತೆ ಅವ್ರು ಮಾತಾಡ್ತಿದ್ರು. ಲೈಕ್ ರಿಯಲಾಗಿ ನಾವು ಟೇಬಲ್ಸು ಅದು ಇದು ಎಲ್ಲ ಹೇಳ್ತಾ ಇದ್ದೆ ನಾನು ಆ್ಯಕ್ಟ್ ಮಾಡಬೇಕಾದ್ರೆ, ಅದಕ್ಕೆಲ್ಲ ನಮ್ಮ ಜೊತೆನೂ ಅವರು ಆ್ಯಕ್ಟ್ ಮಾಡ್ತಿದ್ರು. ಸೊ ಖುಷಿ ಇತ್ತು, ಚೆನ್ನಾಗಿತ್ತು. ಸ್ಪಂದನ ಅವ್ರದ್ದು ಸಿನಿಮಾ ನೆಕ್ಸ್ಟ್ ಯಾವಾಗ ಅಂತ? ಸಿನಿಮಾ ಆ್ಯಕ್ಚುಲಿ ಇದ್ರ ಹಿಂದಿನ ಉದ್ದೇಶ ಕೂಡ ಅದು, ಇದು ನೋಡಿ ನನಗೆ ಒಂದಷ್ಟು ಆಪರ್ಚುನಿಟೀಸ್ ಬರುತ್ತೆ ಅಂತ. ಯಾಕೆಂದರೆ ನಾವು ಯಾವಾಗಲೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೂ ಈ ಪ್ರಾಜೆಕ್ಟಿಂದ ಒಂದಷ್ಟು ಪ್ರಾಜೆಕ್ಟ್ಸ್ ಬರಲಿ ಅನ್ನೋ ಒಂದು ಆಸೆ ಇರುತ್ತೆ. ಸೊ ಕೇಳ್ತಾ ಇದ್ದೀನಿ ಕತೆಗಳನ್ನ. ನಾನು ಒಂದು ಆರ್ಟಿಸ್ಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸಿನಿಮಾ ಆಗಿರಲಿ, ಸೀರಿಯಲ್ ಆಗಿರಲಿ, ಐ ಥಿಂಕ್ ಆದಷ್ಟು ಬೇಗ ಐ ಕಮ್ ಬ್ಯಾಕ್ ಆನ್ ಸ್ಕ್ರೀನ್. ಯಾವುದೇ ಸಿನಿಮಾ ಹಾಡಿಗೂ ಕೂಡ ಇದು ಕಮ್ಮಿ ಇಲ್ಲ, ಆ ರೀತಿಯಾಗಿ ಅದ್ಭುತವಾಗಿ ಮಾಡಿ ಬಂದಿದೆ. ಸಿನಿಮಾ ಹಾಡಿನಂತಲೇ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಅದನ್ನು ಹೇಳಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಾನು ಆಗಲೇ ಹೇಳ್ದಂಗೆ ಟೀಮ್ ಕೂಡ ಸಿನಿಮಾ ಮಾಡಿರೋ ತಂಡನೇ. ಸೊ ಐ ಥಿಂಕ್ ಎಲ್ಲರಿಗೂ ಅದೇ ಥರ ಅನಿಸಿ, ಐ ಥಿಂಕ್ ತುಂಬ ಚೆನ್ನಾಗಿದೆ, ಕೇಳೋಕ್ಕೂ ಕೂಡ ಎಲ್ಲರಿಗೂ ರೀಚ್ ಆಗಲಿ ಅನ್ನೋದೇ ಆಸೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸ್ಪಂದನಾ ಸೋಮಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಧನು ಎಲ್ಗಾಚ್, ರಾಜ್ ನ್ಯೂಸ್, ಬೆಂಗಳೂರು.